ಅಯೋಧ್ಯ ರಾಮ ಮಂದಿರ ಹುಂಡಿಗೆ ಕನ್ನ ಹಾಕಿರುವಂತ ಬೆನ್ನಲ್ಲೇ ಈಗ ಸರ್ಕಾರ ಅಂತೂ ಎಚ್ಚೆತ್ತುಕೊಂಡಿದೆ. ತಿರುಪತಿಯ ಮಾದರಿಯಲ್ಲಿ ಅಯೋಧ್ಯೆಗೆ ಸಿಇಒ ನೇಮಕಕ್ಕೆ ಈಗ ಪ್ಲಾನ್ ಮಾಡಿಕೊಂಡಿದ್ದಾರೆ. ಅಯೋಧ್ಯ ರಾಮ ಮಂದಿರ ಹುಂಡಿಗೆ ಕನ್ನ ಹಾಕಿರುವಂತ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಂದರೆ ತಿರುಪತಿಯ ಮಾದರಿಯಲ್ಲೇ ಅಯೋಧ್ಯೆಗೆ ಈಗ ಸಿಇಒಗಳ ನೇಮಕ ಆಗಬೇಕು ಅನ್ನೋದು. ತಿರುಪತಿ ತಿರುಮಲ ದೇವಸ್ಥಾನ ಅಲ್ಲಿ ಟಿಟಿಡಿ ಮಾದರಿಯಲ್ಲಿ ಆಡಳಿತವನ್ನು ಮಾಡಬೇಕು ಅನ್ನುವಂಥ ವಿಚಾರ. ಈಗ ರಾಮ ಮಂದಿರದ ವಿತ್ತೀಯ ಮತ್ತು ಆಡಳಿತಾತ್ಮಕ ಜವಾಬ್ದಾರಿಯನ್ನು ಈಗ ಸಿಇಒ ಹೆಗಲಿಗೆ ಕೊಡಬೇಕು ಅಂತ, ಆಡಳಿತದಲ್ಲಿರುವಂಥ ಎಲ್ಲ ಲೋಪಗಳನ್ನು ಬಗೆಹರಿಸುವಂಥ ಪ್ಲಾನ್ ಆಗ್ತಾ ಇದೆ. ಬಟ್ ಈಗ ದೋಚ್ಕೊಂಡಂತೂ ಹೋಗಿದ್ದಾರೆ, ಅದನ್ನು ಹೇಗೆ ರಿಕವರಿ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಇದೆ. ನೃಪೇಂದ್ರ ಮಿಶ್ರಾ ಆಗಿರ್ಬೋದು ರಾಮ ಮಂದಿರದ ಹೊಸ ಸಿಇಒ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಮಂದಿರ ನಿರ್ಮಾಣ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಮಿಶ್ರಾ ಅವರು. ಸೊ ಹಂಗಾಗಿ ಪ್ರಧಾನಿ ಮೋದಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ನೃಪೇಂದ್ರ ಮಿಶ್ರಾ ಅವರನ್ನು ಈಗ ಸಿಇಒ ಆಗಿ ಅಧಿಕಾರವನ್ನು ನೀಡಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿ ಇದೆಯಂತೆ.